ಅಮೃತ ವರ್ಷಿಣಿ ಐತೆ ಮುಗಿತವ, ಈ ಜನ್ಮದಾಗ ಮುಗಿಯಂಗಿಲ್ಲ ಅದು. ನಾನು ಇಷ್ಟಿದ್ದೆ ಅದು ಶುರುವಾದಾಗ 55 ವರ್ಷ ನನಗೆ ಇನ್ನೂ ಮುಗಿವಲ್ತು. ಎಲ್ಲಿ ತಿರುಗಿ ನೋಡೋಕೆ ಒಂದೊಂದು ವಾರ ತೊಗೊತಾರೆ ಅವರು. ಈಗ ಈ ಕಡೆ ಯಾರೋ ಕೂಗ್ತಾರಪ್ಪ, ನಾನು ಕಾರ್ಯಕ್ರಮರು ಪ್ರಾಣೇಶ ಹೇಳ್ರಿ ಸರ, ಪ್ರಾಣೇಶ್ ಅವರ ಹೇಳ್ರಿ ಸರ ನೋಡಿ. ಒಂದು ಸೆಕೆಂಡ್ನೇ ನೋಡಿದೆ, ಸೆಕೆಂಡು ಅಲ್ಲ ಅರ್ಧ ಸೆಕೆಂಡ್. ಯಾರ ಕೂಗಿದ್ಗಳೇ ಹೊಳ್ಳಿ ನೋಡೋದು ಪದ್ಧತಿ. ಇದನ್ನು ಸೀರಿಯಲ್ನಾಗ ಒಂದು ವಾರ ತೋರಿಸ್ತಾರೆ ಹೊಳ್ಳಿ ನೋಡೋದು, ಬರೀ ಗೋಣ್ ಹೊಳ್ಳಿ ನೋಡೋದು. ಹೇಮಾ ಚೌಧರಿ ಅತ್ತೆ ಅದ್ರಾಗ ಹೌದಿಲ್ಲ, ಅಮೃತ ಅಂತ ಕೂಗಿದ್ಲಾಕಿ. ಏನತ್ತೆ ಅಂದು ಈಕಿ ತೋಮ್ತ 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 ದೇಮ್ತ 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 ತೋಮ್ತ ತೋಮ್ತ ಹಾಂ ಗೋಣ್ ಹೊಳ್ಳಿಸ್ ನೋಡೋಕೆ ಓಲ್ವೋ ಬಸ್ ಹೊಳ್ದಂಗೆ ಹೊಳ್ತಾಳ್ರಿ, ಓಲ್ವೋ ಬಸ್ ಹೊಳ್ದೆ. ಒಂದು ವಾರ ಹಾಂ ಸಾರಿಗೆ ಉಪ್ಪು ಹಾಕೋದು, ಸಾರಿಗೆ ತಗೊಂಡೇನ ದಬ್ಬ ಅಂತ ಹಾಕಿದ್ದಾನೆ, ತಿರುಗಿದಾನೆ, ಹೋಗಿದ್ದಾನೆ. ಅಯ್ಯ 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 ಸಾರು ಉಪ್ಪು ಡಡನ್ 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 ಡಡನ್. ಒಂದು ವಾರ ನಾನೀಗ ಸಾರು ಮಾಡಂಗಿಲ್ಲ, ಸಮುದ್ರ ಮಾಡ್ತಾಳೆ ಅನ್ಕೊಂಬಿಟ್ಟು ನಾನು. ನೀವಯ್ಯವ ಅದನ್ನು ನೋಡಕ್ಕೆ ಇವು ಗಂಡ್ಮಕ್ಳ ಕೈ ಸಾಧ್ಯ ಇಲ್ಲ. ನಮ್ಮ ಗಾಡಿ ಕಿಕ್ ಕೊಡದ್ಗಟ್ಲೆ ಹುಬ್ಬಳ್ಳಿ ಆಗಿರ್ಬೇಕು. ಎಕ್ಸಿಲೇಟ್ರ್ ಬ್ರೇಕ್ ಮೇಲೆ ಕಾಲು ಇಡ ಬೇಗೀ ಅಂತಂದ್ರೆ ಅಲ್ಲಿಗೆ ಆಮೇಲೆ ಇವು ಸಣ್ಣ ಜಟಕ ಕಡೆ ಹೋಗೋ ಮಂದಿದು ಏನು ನೋಡ್ತಾವ. ಅದಕ್ಕೆ ಯಾವು ವರ್ಷಾನುಗಟ್ಲೆ ನಡೀತಾವ. ಮೊನ್ನೆ ಮೂರಾಗೊಂದು ಮುದುಕಿ ಸತ್ತು 87 ವರ್ಷ ಅಜ್ಜಿಗೆ. ಅದು ಸಾಯ ಮುಂದೆ ಮೊಮ್ಮಗಳನ್ನ ಕರೆದು ನೋಡ, ಅಮೃತ ವರ್ಷಿಣಿ ಬಿಡಬೇಡ, ಮುಂದೆ ಏನಕತ್ತ ನೀ ಬಂದು ಹೇಳುವಂತಂತಂದು. ಅದು ಸತ್ತ 20 ವರ್ಷ ಆತದ್ರ, ಮೊಮ್ಮಗಳಿಗೆ ಈಗ 60 ವರ್ಷ ಆಗ್ಯಾವ್ರಿ, ಅದು ಸಾಯಿ ಮುಗಿವಲ್ತದು. ಅದಕ್ಕೆ ಸೀರಿಯಲ್ ನೋಡೋದು ಬಿಡ್ರವ, ಪುಸ್ತಕ ಹಿಡೀರಿ. ಆ ಟೈಮ್ನಾಗ ಸಾಹಿತ್ಯ ಓದೋದು ಮರ್ತೀರಿ, ರಂಗೋಲಿ ಮರ್ತೀರಿ, ಹಾಡಾಡೋದು ಮರ್ತೀರಿ, ಎಲ್ಲ ಕಲೆಗಳನ್ನು ಹೆಣ್ಮಕ್ಳು ಮರ್ತು ಬಿಟ್ಟಾರ್ರಿ. ಮಾತಾಡೋದೂ ಕಮ್ಮಿ ಮಾಡ್ಯಾರ. ಅವ ಕಟ್ಟಿ ಮ್ಯಾಗ ಕುಂತು ಮಾತಾಡ್ತಿದ್ರು, ಎಷ್ಟು ಚಂದ. ಊರು ಸುದ್ದಿ ಎಲ್ಲ ಬರ್ತಿದ್ವು ಅದ್ರಾಗ. ಹಾಂ ಈಗೇನು ಒಬ್ರಿಗೊಬ್ರು ಯಾರ ಮನೆಗೆ ಬಂದರು ಅಂದ್ರೆ ಯಾಕಾರ ಬರ್ತಾವಪ್ಪ ಇವು. ಕದಾಕ ಮನೆಗಿಲ್ಲ ಅಂದ ಮನೆಗಿಲ್ಲ ಅಂತ ಕಿಟಕಿಯಾಗ ನೋಡಿ ಹೊರಗೆ ದಬ್ಬುತ್ತಾರೆ. ಹಾಂ ಇಲ್ಲ ಟಿ ವಿ ನೋಡ್ತಾರೆ, ಇಲ್ಲ ವಾಟ್ಸಪ್ ನೋಡ್ತಾರೆ, ಮನೆಗೆ ಮಂದಿ ಬರೋಂಗಿಲ್ಲ. ಒಂದಾನೊಂದು ಕಾಲಕ್ಕೆ ಇಲ್ಲಿ ನಾಡು ಹಬ್ಬ ಆದಾಗ ಎಷ್ಟು ಜನ ಮನೆಗೊಳಗೆ ಇಳ್ಕೊಂತಿದ್ದೆ ನಾವು. ಲಾಡ್ಜ್ ಎಷ್ಟು ಇಳ್ತೀವಿ, ಮನ್ಯಾಗ ಎಷ್ಟು ಸಂಭ್ರಮ. ಸೀರೆ ಉಟ್ಕೊಂಡು ಹೋಗೋದೇನು ಕಾರ್ಯಕ್ರಮ. ಈಗ ಯಾವ್ಯಾವುದು ಬೇಡ, ಇಷ್ಟು ಮಂದಿ ಬಂದು ಕರೆವ ಪುಣ್ಯನ ಅಂದಿದ್ದು, ಎಷ್ಟು ಜನ್ಮದ ಪುಣ್ಯನೇನು. ಏನೇನೇನೇನೋ ಬೇಡ ಆಗೈತೆ ರೀ ಮಂದಿಗೆ. ಟಿ ವಿ ವಾಟ್ಸಪ್ಪು, ಯಾರೋ ಮನೆಗೆ ಬರಬಾರ್ದು. ಇವು ಗಂಡ್ಮಕ್ಳು ಅವತ್ತಿಗೆ ಹಂಗಾದೀವಿ ನೋಡಿ ನಾವು. ನಮಗೆ ಮಂದಿ ಬೇಕು, 24 ಗಂಟೆ ಹೊರಗೆ ಇರ್ತೀವಿ. ಯಾಕಂದ್ರೆ ಮನೆಗೆ ಬಂದ್ರೆ ಕಿರಿಕಿರಿ. ನೆಮ್ಮದಿ ಜೀವನ. ಕಾಲೇಜಿನಾಗ ನೌಕರಿ ಸಿಗ್ತಪ್ಪ, ಹಾಂ ನೌಕರಿ ಸಿಗ್ತಾಳೆ, ಮದುವೆ ಆಗ್ತಾನೆ, ಗಾಡಿ ತೊಗೊಂತಾನ, ಕಾರ್ ತೊಗೊಂತಾನ. ನೆಮ್ಮದಿಯ ಜೀವನ ಸಿಕ್ಕುಗಳೇ ಹೆಂಡತಿಗಾಗಿ ಹುಡುಕಾಟ. ನೆಮ್ಮದಿ ಜೀವನ ಬಂತು, ಕಾರು ನೌಕರಿ ಮನೆ ಕಟ್ಟಿಸಿದೆ, ಮದುವೆ ಆಗಿಬಿಡ್ತಾನೆ, ಹೆಂಡತಿ ಸಿಗ್ತಾಳೆ. ಹೆಂಡತಿ ಸಿಕ್ಕ ಕೂಡಲೇ ನೆಮ್ಮದಿಗಾಗಿ ಹುಡುಕಾಟ. ಒಂದು 6 ತಿಂಗಳ ವರ್ಷ ಚಂದ್ರಿ ಮದ್ವೆ ಜೀವನ. ಕೈ ಹಿಡ್ಕೊಂಡು ಅಡ್ಡಾಡ ಮುಂದೆ ನೋಡ್ಬೇಕು. ಸಿದ್ಧಾರೂಢ ಮಠಕ್ಕೆ ಹೋಗ್ತಾವ, ಕುಮಾರಸ್ವಾಮಿ ಮಠಕ್ಕೆ ಹೋಗ್ತಾವ, ಏನು ಶಿರ್ಸಿ ಕಾಡಿನಾಗ ಅಡ್ಡಾಡ್ತಾವ. ಒಂದ ಮಾತ, ನೀನಿಲ್ದಿದ್ರೆ ನಾನಿಲ್ಲ, ನಾನಿಲ್ದಿದ್ರೆ ನೀನಿಲ್ಲ. ಇದ ಒಂದ ಹೋಗಾದ ಆಕೆ ಅನ್ನ ಈಕೆ ಇವನ್. ಹೌದು, ನೀನಿಲ್ಲಕ್ಕೆ ನಾನಿಲ್ಲ, ನಾನಿಲ್ಲಕ್ಕೆ ನೀನು. ಒಂದು 6 ತಿಂಗಳು ಅಡ್ಡಾಡ್ತಾವ. ಆಮೇಲೆ ಮೆಲ್ಲಕ್ಕೆ ಅವ್ರ ಮನೆಗೆ ಹೋಗಿ ಕೇಳ್ರಿ ನೀವು. ಅದ ಮಾತಾಡ್ತಿರ್ತಾವ, ರಿವರ್ಸ್ ಆಗಿಬಿಟ್ಟಿರ್ತೈತೆ. ಇಲ್ಲಡ, ಇಲ್ಲ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು, ಅದ ಮಾತ ರಿವರ್ಸ್ ಹೊಡೆದು ಬಿಡ್ತಾವ. ಅದು ಯಾಕೆ ನಮ್ಮ ದೇಶದಾಗ ಹಂಗಾಗೈತೆ ಏನು. ಮತ್ತು ಅದ್ರಾಗ ಲವ್ ಮ್ಯಾರೇಜಿಗೆ ಜಾಸ್ತಿ ಆಗ್ಯಾವ್ರಿ. ಅದಂತೂ ಇನ್ನೂ ಡೇಂಜರ್ ಅದು. ಹಾಂ ತಂದೆ ತಾಯಿ ಒಪ್ಪಿಗಿರಂಗಿಲ್ಲ. ಇವು ಹೆಂಗಪ್ಪ ಇದು ಅಂದ್ರೆ ಲವ್ ಮ್ಯಾರೇಜು, ಅರೇಂಜ್ಡ್ ಮ್ಯಾರೇಜ್ ಎರಡು. ಅರೇಂಜ್ಡ್ ಮ್ಯಾರೇಜ್ ಹೆಂಗಪ್ಪ ಅಂದ್ರೆ ತಂದೆ ತಾಯಿ ನೋಡಿ ಒಂದು ಗಂಟು ಹಾಕಿರ್ತಾರೆ. ನಮಗೆ ನೋಡೋದಕ್ಕಾಗಲೇ ಗಂಟು ಹಾಕ್ಯಾರ ಅಂತಾರೆ. ಹೌದಾ, ಇದು ತಗಲಕ್ಕೆಂಡಾರ ಅಂತಾರೆ. ಅದಕ್ಕೆ ಹಾಡು ಗಂಟಕ್ಕೆಂಡಾರ ಅಂತಿಲ್ಲ, ತಗಲಕ್ಕಂಡೇ ನಾನು, ತಗಲಕ್ಕಂಡೇ ನಾನು, ಚೂರಿ ಚಿಕ್ಕಣ್ಣನ ಕೈಲಿ, ಚೂರಿ ಚಿಕ್ಕಣ್ಣ ಕೈಲಿ ಚಲೋ ಕೈಲಿ ಸಹಿತಲ್ಲ. ಹೌದಾ, ಎರಡೂ ಒಂದರಿ ಮ್ಯಾರೇಜ್. ಅರೇಂಜ್ಡ್ ಅರ ಲವ್. ಹೆಂಗಪ್ಪ ಅಂದ್ರೆ ಸುಮ್ಮನೆ ಕಾಡಿನಾಗ ಅಡ್ಡಾಡ್ತಿರ್ತೀರಿ, ಹಾವು ಬಂದು ಕಡಿತೈತಿ. ಅವಾಗ ಯಾರು ಓಡಿ ಬರ್ತಾರೆ, ಕಟ್ತಾರೆ. ಇದು ಅರೇಂಜ್ಡ್ ಮ್ಯಾರೇಜ್. ತಂದೆ ತಾಯಿ ಒಪ್ಪಿಗೆ ಮಾಡಿದ ಅಲ್ಲೇ ನೋಡ್ತಾರೆ, ವಿಷ ಇರಲಾರ್ದಂಗೆ ಕಟ್ತಾರೆ, ಬಾಯಿಲೆ ವಿಷ ತೆಗಿತಾರೆ, ಉಳಿಸ್ತಾರೆ ನಿಮ್ಮಲ್ಲಿ. ಇದು ಅರೇಂಜ್, ತಂದೆ ತಾಯಿ ನೋಡಿ ಮ್ಯಾರೇಜ್. ಲವ್ ಮ್ಯಾರೇಜ್ ಅಂದ್ರೆ ಏನು, ಹೋಗ್ತಿರೋ ಹಾವು ನೀವು ಹೊಡೆದು
ಅದು ತಿರುಗಿ ಹಡಿ ಎತ್ತಿ ಚುಮ್ಮ ಚುಮ್ಮ ದೇ ಅನ್ನೋದು ಅದರ ಮುಂದೆ ಕೈ ಮುಕ್ಕೊಂಡು ಅದನ್ನು ಕೆರಳಿಸಿ ಅದು ಹಡಿ ಆಡಿಸೋ ಮುಂದೆ ಅದ್ರ ಮುಂದೆ ಹಾಡಿ ಕಡಿಸ್ಕೊಳ್ಳೋದೈತಲ್ಲ ಅದು ಲವ್ ಮ್ಯಾರೇಜ್. ಎರಡು ಒಂದ. ಅದಕ್ಕೆ ನಾನು ಗಂಡಸರಿಗೆ ಹೇಳೋದು ಒಂದು, ನೀವು ಆರಾಮದಿರಿಲ್ಲ ಮದುವೆ ಆಗಬೇಡ. ಬೇಕಾದ್ರೆ ಹೆಣ್ಮಕ್ಳಾಗವಲ್ರಿ ಅಕ್ಕ, ನೀವು ಆಗಬೇಡ. ಇವೆಲ್ಲ ಸ್ನೇಹಿತರೆ ಹಾಸ್ಯಕ್ಕೆ ವಸ್ತುಗಳೇ. ಆದ್ರೆ ಇತ್ತೀಚೆಗೆ ನಾನು ಗಮನಿಸಿದಂತೆ 3,000 ಕಾರ್ಯಕ್ರಮ, 410 ಊರು, ಒಂದು 9 ದೇಶ ಅಡ್ಡಾಡಿನಿ. ನಮ್ಮ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರೋದು ಮಹಿಳೆಯರು, ತಾಯಂದರು, ಅಕ್ಕ ತಂಗಿಯರು, ಸ್ನೇಹಿತರು ಎಷ್ಟು ಬರ್ತಾರೆ. ಹೊಸದು ಏನರ ಬೇಕು ಅವರಿಗೆ, ನಗು ಬೇಕು. ಗಂಡು ಮಕ್ಳು ಕಮ್ಮಿ ರೀ, ಇವತ್ತ ತಿನ್ನ ಮುಗಿಸೋಲ್ಲೇ ಅಂತಿರ್ತಾರೆ ಇಲ್ಲಿಂದ. ಒಬ್ಬತ್ತು ನೋಡ್ರಿ ಮಿಕ್ಕಿ ಬಿಡ್ತೀವಿ ಮ್ಯಾಗ ಬಂದ್ಬಿಟ್ಟ, ಬಂದು ಜಲ್ದಿ ಮುಗಿಸ್ರಿ ಹೊತ್ತಕತ್ತಲ್ಲಿ ಮುಗಿಸ್ತೈತೆ ಅಂದ. ನೋಡಿ ಅದ ಹೆಣ್ಮಕ್ಳು ಬರಂಗಿಲ್ಲ, ಅವು ಆನಂದ. ಇವು ಗಂಡು ಮಕ್ಳಿಗಾಗಲೇ 9:30 10 ಮುಗಿಸೋಲ್ಲ ಅಂತಂದು ದೂರದಾಗ ಆಕಿ ಕಣಂಗ ನಿಂತಿರ್ತಾವ್ರಿ. ಆಕಿ ನೋಡಿದ್ಗಳೇ ನೋಡಿಲ್ಲ ಟೈಮ್ ಅದು ನೋಡಕ್ಕೆ ಹೋಗಂಗಿಲ್ಲ. ಇರೋದ ಬಿಡಿ ಜನ ಇರೋದ ನಿಂದು ಉಣ್ಣೋದು ಮಕ್ಕಳದು ಇರೋದ. ಏನಿಲ್ಲ ಏನಾಯ್ತು 10 ಗಂಟೆ ಅವ್ರು ಸಾಯ್ತಾನೆ ಮತ್ತೆ ಹಿಂಗೆ ನಿಂತು ಬಿಡ್ತಾನ್ರಿ. ಮತ್ತೆ ಆಕಿ ನೋಡಿದ್ರೆ ಮತ್ತೆ ಇರೋಡ ಟ್ರಾಫಿಕ್ ಎಲ್ಲ ಗಾಡಿ ಒಂದ ಕಡೆ ನಿಂತಾವ, ಬಿಟ್ಟುಗಳಿಗೆ ತ್ರಾಸಕತ್ತೇವ ಸಾಯ್ತಿರ್ತಾನೆ ರೀ ಇಲ್ಲಿ ಅಂತ ನೋಡೋದ ಬಿಟ್ಬಿಡ್ತು. ಇವು ಗಡಿಯಾರ ಕಾಣವಲ್ತು ಬಾ ಅಂತೇಳಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅದನ್ನು ಬೀಚ್ಕೊಂಬರ್ತಾನೆ ರೀ. ದೊಡ್ಡ ಗಡಿ ತೋರಿಸ್ತಾನೆ, ಹೊತ್ತಾಗೈತೆ ಹೊರಗೆ ಬಂದ್ಲು ಅಂದ್ರೆ ಹೆಣ್ಮಕ್ಳು ಮನೆ ಮರೀತಾರ, ಸಾಕಷ್ಟರ ಸಂತೋಷ ಇದು. ಇವ ಮನೆಯಾಗಿದ್ದಂದ್ರೆ ಹೊರಗೆ ಯೋಚನೆ ಮಾಡ್ತಾನೆ, ಹೊರಗೆ ಬಂದಂದ್ರೆ ಮನೆಗೆ ಯೋಚನೆ ಮಾಡ್ತಾನೆ. ಆದರೆ ಆರೋಗ್ಯಶಾಲಿಗಳು ಹೆಣ್ಮಕ್ಳ, ಸೌಂದರ್ಯವತಿಯರು ಹೆಣ್ಮಕ್ಳು, ಅವ್ರಿಗೆ ವಯಸ್ಸಾಗೋದಿಲ್ಲ ನೋಡ್ರಿ. ಎಷ್ಟು ಹತ್ತಿರ ಕುಂತಾರ ನೋಡ್ರಿ, 2 ಸೇರಿಗೆ 3 ಮಂದಿ ಕುಂತಾರ. ಬಾಯವ ಬಾ ಬರ್ತೇವೆ ಇತ್ತತ್ತು ಬಾ ಬಾ ಒಯ್ತೀವಿ ಏನಿದೆ ಇಲ್ಲೇ ಬಿಟ್ಟು ಹಾಕಿವಿ ಬಾ ಬಾ ಹತ್ತದ ಬಾಗಲಿಗೆ ಒಬ್ರು ರೈಲ್ವೆ ಡಬ್ಬೆ ಗಂಟಿಕೊಂಡು ಕುಂದಿರ್ತಾರೆ. ಇವು 2 ಕುಂಚಕ್ಕೆ ಒಬ್ಬವನು ಕುಂತು 3ನೇದು ಕೈ ಹಾಕಿರ್ತಾನೆ. ಯಾರ್ಯಾರು ಬರಬಾರ್ದು ರೀತಿನ ಬಗಲಾಗ. ಅದ್ರಾಗ ಆಫೀಸರ್ ಇದ್ರು ಅಂತ ಹಿಂಗೆ ನೋಡ್ತಿರ್ತಾನೆ. ಇವ ನೋಡೋದಕ್ಕೆ ಅವ ಹಿಂಗೆ ನಿಂತ್ಕೊಂಡ್ಬಿಡೋಕೆ ಬ್ಯಾಡ ಬರಲಿ, ಈ ಸೊಳ್ಳೆ ಮಗನ ಬಗಲಾಗ ಕುಂತ್ರೆ ಇಲ್ಲಿ ಕಡಿದು ಹಿಡ್ದಾನ ಅನ್ನಂಗೆ. ಅವ್ರು ಹಂಗಲ್ಲ, ಇವು ಕರಿತಾರೆ ಏ ಬಾ 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 ಜಗ ಐತೆ ಬಾ ಇಲ್ಲಿ ಬಾ ಬಾ ಅಂತ. ನಿಮಗಿಂತ ಮೊದಲು ಇವ್ರು ಬಂದು ಜಗ ಹಿಡ್ದಿರಲ್ಲಮ್ಮ, ನೀವು 5:30 6ಕ್ಕೆ ಬಂದು ಕುಂತಿರ್ತೀರಿ ನೀವು. ಹಾಂ ನೋಡಾಗ ಇವು ಆದ ಕಾಲಿದ್ರೆ ಬಂದು ಎಲ್ಲಿ ತಪ್ಪ ಖಾಲಿ ಐತೇನೋ ಅಂತ ಸೀಟು ಅಲ್ಲೇನಿಂದ ಕೂಗ್ತಾರೆ. ಐತಾನ ಅಲ್ಲಿಂದ ಕೂಗ್ತಾನೆ. ಇವ್ರು ಯಾಕೆ ಹತ್ತಿರ ಕುಂದಿರ್ತಾರೆ ಅಂದ್ರೆ ಸಂಘ ಜೀವಿಗಳು, ಅವ್ರಿಗೆ ಮಾತು ಬೇಕು. 5:30 ಬಂದು ಕುಂತ್ರೆ ನಾವು ಇಲ್ಲಿಗೆ ಬರೋದ್ರಾಗ ಎಲ್ಲ ಸುದ್ದಿ ತೆಗೆದಿರ್ತಾರೆ ಬಗಲಾದಕ್ಕೆ. ಇವು ಇವತ್ತುವರೆಗೆ ಬಂದಿ ನೀನು ದಿನ ಬರೋಂಗಿಲ್ಲ, ಅಡ್ಡಾಡಂಗಿಲ್ಲ. ಗಂಡು ಮನೆಗೆ ಬರ್ತಾನೆಲ್ಲ ದಿವಸ. ಎದಕ್ಕೆ ಬೇಕಾಗಿದ್ದಿತ್ತವ ನಿಮಗೆ? ಈಗ ಗಾಬ್ರಿಗೆ ಅಯ್ಯ ನನ್ನ ಗಂಡ ಮನೆಗೆ ಬರೋದು ನಿನಗೆ ಹೆಂಗೆ ಗೊತ್ತೈತೆ? ಅಲ್ಲ ನಮ್ಮ ಮಾತು ಬರೋಂಗಿಲ್ಲಲ್ಲ, ಅದಕ್ಕೆ ಕೇಳಿದ್ವಿ. ಅದೊಂದು ಕೇಳಕ್ಕೆ ಹೋಗಿ ತಮ್ಮದು ಬಯಲಿಗೆ ಇಟ್ಕೊತಾವ. ಸುರು ವಾಡಿವೆ ಸುರು ಎಲ್ಲಿ ಮಾಡಿಸ್ತೀವಿ? ಹುಬ್ಬಳ್ಳಿ ತಗೊಂಡೇನು, ಬೇರೆ ಶಿರ್ಷಾಗ ತಗೊಂಡೇನು, ಮಾರಿಕಾಂಬ ಜಾತ್ರೆಗೆ ಹೋಗಿ ಬಂದೇನು? ಎಸ್ ವಾಡಿವೆ ಅಕ್ಕಿ ಅಯ್ಯವ್ವ ಮೈ ತುಂಬ ಯಪ್ಪ ಇಲ್ಲೋಡು ಎಂಥ ಬೆಂಡಲ್ ಗಂಟೆ ಇದ್ದಂಗೆ ಅದಾವ. ಈಗ ಇಟೀಟ ಬೆಂಡಲ್ಲಿ ಹಾಕೋದು ಹೋಗ್ಬಿಡ್ತೀವಿ, ಇಂತಿಂತ ಹೋಗ್ತಾರೆ. ಈಗ ಗುಡಿಯಾಗ ಗಂಟೆ ಇದ್ದಂಗೆ ಡುಂಗ್ 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 ಅಂತ ನನ್ನಂತ ವರ್ಷ ನಮಸ್ಕಾರ ಮಾಡ್ಬೇಕು ಇಂತಿಂತಾವ. ಮೊದಲೊಂದು ಸಣ್ಣ ಎಳೆ ಸರ ಹಾಕ್ತಿದ್ರೆ ಅವು ಹೆಣ್ಮಕ್ಳು, ಈಗ ಇಂತಿಂತ ತಪ್ಪು ಇಂತಿಂತ ಡಾಲರ್ ಹಿಂಗೆ ಮಾರಿಕಂಬಾಗ ಹಾಕ್ತಾರೋಡ ಅಂತಂತ ಹಾಕ್ಯಂತಾವ ಬಿಡ್ತಾರ, ಎಳ್ಕೊಂಡು ಹೋಗ್ಬಿಡ್ತಾರೆ ಇವು ಚೈನ್ ಸ್ನ್ಯಾಚರ್ಸ್. ಅದಕ್ಕೆ ಈಗ ಎಷ್ಟು ಒಡವೆ ಹಾಕ್ಯಂಬಂದು ಅಯ್ಯವ್ವ ಹಾಕ್ಯಬಾರ್ದು. ಇಲ್ಲಿ ಪೊಲೀಸರು ಸಹಿತ ಇಲ್ಲಿ ಇವತ್ತು ಡೂಪ್ಲಿಕೇಟ ಒರಿಜಿನಲ್ ಮನ್ಯಾಗ ಅದಾವ. ಹಾಂ ಹಂಗನ್ನ ಪಾರ್ತವ. ನಾನು ಒರಿಜಿನಲ್ ಹಾಕ್ಯಂಬಂದು ಹೇಳ್ಕೊಂಡು ಬೆಂಡಾಲಿ ಅವು ಡೂಪ್ಲಿಕೇಟ ಮಾರ್ಕಿ 1 ತೊಲಿ ಚೈನ್ ಅಂತ ಬರ್ತಾವಲ್ಲ. ಈಗ ಹೋದ್ರೆ 1 ತೊಲಿ ಹೋಗತಿ 10 ಗ್ರಾಮ್, ಸಾರಿ 10 ಗ್ರಾಮ ಎಷ್ಟು ಅಂತಿರ್ತಾರೆ, 10 ಗ್ರಾಮ್ 1 ತೊಲಿದ. ಹಾಂ ಹೋಗತ್ತೀನಿ ಬಳಿ ಇತ್ತಗಾರು 12 ಪಾಟ್ಲಿ ಡೂಪ್ಲಿಕೇಟ್ ಒರಿಜಿನಲ್ ಮನೆಗೆ ಇಟ್ಟೀನಿ. ಹಾಂ ಸಣ್ಣಕ್ಕೆವ ನೀನು ಬಗಲ ಕುಂತಾನಲ್ಲ ಯಜಮಾನ್, ನಾನು ಅಲ್ಲ ಡೂಪ್ಲಿಕೇಟ್ ಒರಿಜಿನಲ್ ಮನೆಗೆ ಅದ. ಅದಕ್ಕೆ ಕಾನ್ಫಿಡೆನ್ಸ್. ಈಗ ಸಣ್ಣ ಮಕ್ಕಳ ಆತ್ಮಹತ್ಯೆ ನೋಡಿದ್ರ, ಸಣ್ಣ ಮಕ್ಕಳ ಆತ್ಮಹತ್ಯೆ ಮಾಡ್ಕೊತಾರೆ. ಅಯ್ಯೋ ಸ್ಟ್ಯಾಂಡಪ್ ಆನ್ ದಿ ಬೆಂಚ್ ಅನ್ನಂತೆ. ಕೇರಳದ ಯಾವುದೋ ನ್ಯೂಸ್ ಓದ್ದೆ ಮೊನ್ನೆ, ಕೇರಳ ಪೇಪರ್ನಲ್ಲಿ ಮೇಷ್ಟ್ರು ಸ್ಟ್ಯಾಂಡಪ್ ಆನ್ ದಿ ಬೆಂಚ್ ಅಂದ. ಹುಡುಗಿ 7ನೇ ಕ್ಲಾಸ್ ಹುಡುಗಿ ಮನೆಗೆ ಬಂದು ಫ್ಯಾನಿಗೆ ನೇಣು ಹಾಕೊಂಬಿಟ್ಲು. ಅಷ್ಟು ಜನರ ಮಧ್ಯೆ ಇನ್ಸಲ್ಟ್ ಆಯ್ತದೆ ನೋಡ್ರಿ. ಆ ವಯಸ್ಸ, ಮಾನ ಅಪಮಾನಗಳ ವಯಸ್ಸ ಎಷ್ಟು ಸೂಕ್ಷ್ಮ ಆಗಿದೆ ನಮ್ಮ ಮಕ್ಕಳ ಹೃದಯ. ನಮ್ಮ ಕಾಲಕ್ಕೆ ಎದ್ದು ನಿಲ್ಸೋದಲ್ರಿ, 150 ಹುಡ್ರಿ ಎದುರಿಗೆ ಮೂಲೆಯಾಗ ಹಾಕಿ ಮಾಸ್ತರ್ ಪೆಕ 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 ಬದಿತಿದ್ ನಮ್ಮನ್ನು. ಏನೇ ನಮ್ಮ ಗುರುಲಿಂಗ ಅಂತ ನನಗೆ ಗೆಳೆಯ, ಮೇಷ್ಟ್ರು ಒತ್ತಂಗೆಲ್ಲ ಬದಿರಿ ಮೇಷ್ಟ್ರೆ, ಈ ಕಡೆ ಬದಿರಿ ಮೇಷ್ಟ್ರೆ, ಈ ಕಡೆ ಬದಿರಿ ಮೇಷ್ಟ್ರೆ, ಬೆನ್ನಿಗೆ ಬದಿರಿ ಮೇಷ್ಟ್ರೆ, ತಲೆಗೆ ಬದಿರಿ ಮೇಷ್ಟ್ರೆ, ಬುದ್ಧಿ ಬರುತ್ತೆ ತಲೆಗೆ ಬದಿರಿ ಮೇಷ್ಟ್ರೆ. ತಲೆಗೆ ಒದಿಸ್ಕೊತಿದ್ದ.
ಹೊರಗಡೆ ಬಂದು ಕಂಪೌಂಡ್ ಮೇಲೆ ಕೂತ್ ಮೈ ಮುರಿತಿದ್ದ, ಏನು ಮಸಾಜ್ ಆದಂಗೆ ಆತಲೆ. ಒದಿಸ್ಕೋಬೇಕು ಲೆಕ್ಕದ ಮಾಸ್ತರ್ ಕೈಲೇ ನೋಡು. ಭಾರಿ ಒದಿತಾನಪ್ಪ ಮಾಸ್ತರ್, ಕತ್ತಂಗೆ ಒದಿತಾನ ಮಾಸ್ಟರ್. ಈಗಿನ ಮಕ್ಕಳು ಎಷ್ಟು ಬೇಗ ಮೃದು ಹೃದಯಗಳಾಗ್ತವೆ. ಯಾಕಂದ್ರೆ ಪ್ರಪಂಚ ನೋಡಲ್ಲ, ಜನರು ನೋಡಲ್ಲ, ಈ ಥರದ್ದು ಗಲಾಟೆ ಕ್ಯೂ ರಶ್ ನೋಡಲ್ಲ. ಮೊನ್ನೆ ತಾನೇ ರೀಸೆಂಟ್ 15 ದಿವಸದ ಹಿಂದೆ CET ಎಕ್ಸಾಮ್ಗೆ ಹೋಗಿರ್ತಕ್ಕಂಥ ಒಂದು ಹುಡುಗಿ ಇದೆ, ಮಲ್ಲೇಶ್ವರಂ ಹಿಂದ್ಗಡೆ ಇರ್ತಕ್ಕಂಥ ರೈಲ್ವೆ ಟ್ರ್ಯಾಕಿಗೆ ಬಿದ್ದು ತೀರ್ಕೊಂಡು ನೋಡಿರಲ್ಲ. ಆ ಕ್ಯೂ ನೋಡಿ ಗಾಬರಿ ಆಗಿದೆ ನೋಡ್ರಿ ಹುಡುಗಿ. 98 97 ಸ್ಕೋರ್ ಮಾಡಿದಂಥ ಹುಡುಗಿ. ಅವ್ರ ತಂದೆ ಅಳ್ತಿದ್ದ ಪಾಪ, ಅಯ್ಯೋ ಪೇಮೆಂಟ್ ಶೀಟ್ ಆದ್ರೆ ಕೊಡಿಸ್ತೀನಮ್ಮ. ಆ CET ಗಲಾಟೆ ಇರೋದು ನೋಡಿ ನನಗೆ ಸೀಟ್ ಸಿಗಲ್ಲ ಅಂತ ನೊಂದು ಆ ಹುಡುಗಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು. ಎಷ್ಟು ದುರ್ಬಲ ಆಗಿದೆ ಮಕ್ಕಳು. ಯಾಕೆ? ಬರೀ ಶಾಲೆ ಓದು, ಪ್ರಪಂಚ ಜ್ಞಾನ ಇಲ್ಲ, ಹೊರಗಡೆ ಬರಲ್ಲ, ಜನರ ಜೊತೆ ಬರೆಯಲ್ಲ, ಜೀವನ ಎಷ್ಟು. ನಾನು ತಗೊಂಡು ಮಾರ್ಕ್ಸ್ ಕೇಳಿದ್ರೆ ಈಗಿನ ಹುಡುಗರು ಸಾಯ್ತವ್ರೆ. ಬರೀ ಎಲ್ಲರಿಗ 30, ಎಲ್ಲ 30 ಎಲ್ಲ ಸೇ 210 ಓನ್ಲಿ, 210 210. ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇವತ್ತು ನಿಮ್ಮಂಥವ್ರ ಮುಂದೆ ನಿಲ್ಲೋದಾಗ್ತಿತ್ತ, ನನಗೆ ಹನ್ನೊಂದು ದೇಶ ನೋಡೋದಾಗ್ತಿತ್ತ? ದಯವಿಟ್ಟು ಸಣ್ಣ ಸಣ್ಣ ಘಟನೆಗಳಿಗೆ, ಸಣ್ಣ ಸಣ್ಣ ವೈಫಲ್ಯಗಳಿಗೆ ಆತ್ಮಹತ್ಯೆ ಮಾತ್ರ ದಯವಿಟ್ಟು ಮಾಡ್ಕೋಬೇಡಿ ಸ್ನೇಹಿತರೆ. ನಿಮ್ಮ ಮಕ್ಕಳಿಗೆ ಅದೇ ಹೇಳಿ, ಸಾಹಿತ್ಯ ಕಾವ್ಯ ಕೊಡಿ, ಓದ್ಲಿ ಮಕ್ಕಳು. ಅನೇಕ ಪುಸ್ತಕಗಳು ಬಂದಿದೆ ಇವತ್ತು, ಆ ಪುಸ್ತಕಗಳನ್ನ ಓದಿಸಿ ಮಕ್ಕಳಿಗೆ ಆತ್ಮವಿಶ್ವಾಸ ಬರುತ್ತೆ ಸಾಹಿತ್ಯ ಕಾವ್ಯ ಓದೋದ್ರಿಂದ. ನೋಡ್ರಿ, ದಡ್ಡ ಬಡ್ಡಿ ಮಗ ನಾನು. SLCಲೂ ಅಷ್ಟೇ, BCom ಅಷ್ಟೇ, ಶಾಲೆಯಲ್ಲಿ ನಮ್ಮನ್ನು ಹಿಂದಕ್ಕೆ ಹಾಕ್ತಾರೆ. ಪ್ರಾಣೇಶ ಹಿಂದಡಿ, ನೀನು ಜೊತೆಗಿದ್ರೆ ಓದು ಹುಡ್ರು ಕೆಡ್ತಾವ ಅಂತಿದ್ರಿ ನಮಗೆ. ಅಂತ ಒಳ್ಳೊಳ್ಳೆ ಹುಡ್ರು ಇವತ್ತು ನಿಂತು ಕೇಳಾಕತ್ಯಾರ, ಕೆಟ್ಟ ಹುಡುಗ ನಾನು ನಿಂತು ಮಾತಾಡಕತ್ತೀನಿ. ಹೌದಾ? ಅದಕ್ಕೆ ಸ್ನೇಹಿತರೆ, ಆ ಭಗವಂತ ಹೇಳ್ತಾರೆ, ಹಿಂದಿಲಿ ಒಂದು ಗಾದೆ ಇದೆ ನೋಡಿ, ಉರ್ದುನಲ್ಲಿ ಹಿಂದಿಲ್ಲ, ಭಗವಾನ್ ಕಿ ಗರ್ ಮೇ ದೇರ್ ಹೈ ಅಂಧೇರ್ ನಹಿ. ದಯವಿಟ್ಟು ಜೀವನದಲ್ಲಿ ವಿಫಲರಾದರೆ, ಫೇಲ್ ಆದರೆ, ಲವ್ವೇ ಇರ್ಬೋದು, ಮಾರ್ಕ್ಸೇ ಇರ್ಬೋದು, ಬಿಸ್ನೆಸ್ಸೇ ಇರ್ಬೋದು, ಏನೋ ಇರ್ಬೋದು, ಆತ್ಮಹತ್ಯೆ ಮಾತ್ರ ಮಾಡ್ಕೊಡಿ. ಮಕ್ಕಳಿಗೆ ಧೈರ್ಯ ತುಂಬಿ ಸಾಹಿತ್ಯ ಕಾವ್ಯ ಚರ್ಚೆಗಳಿಗೆ ಗಲಾಟೆ ಕರ್ಕೊಂಬನ್ನಿ ಮಕ್ಕಳು. ಅಲ್ಲಿ ಗಲಾಟೆ ಇರುತ್ತಮ್ಮ, ಬೇಡ. ಕ್ಲೌಡಿ ಇದೆ ಗೊತ್ತಾ, ಕ್ಲೈಮೇಟ್, ನೋ ರೇನಿ ಸೀಸನ್ ಇದೆ, ನೋನು. ಮನೆಯಾಗೆ ಕುಂತು ಕುಂತು ಅವು ಇಂಟ್ರೋವರ್ಟ್ಗಳಾಗ್ತಾ ಇದ್ದಾರೆ ಮಕ್ಕಳು, ಅಂತರ್ಮುಖಿಗಳಾಗ್ತಾ ಇದ್ದಾರೆ. ಏನೋ ಯೋಚನೆ. ಮಕ್ಕಳು ಹೊರಗೆ ಬರಲ್ಲ. ನೋಡಿದ್ರೆ ನೀವು, ಫೇಲ್ ಆದ ಹುಡುಗನೇ ಮನೆಗೆ ಲೀಡ್ರ್. ಈ ರ್ಯಾಂಕ್ ಹುಡುಗರು ಏನೂ ಉಪಯೋಗ ಇಲ್ಲ. ನಾನು ನೋಡಿದ್ದೀನಿ, ಗೋಲ್ಡ್ ಮೆಡಲ್ ತಗೋತಾವೆ, ಮೇಲೆ ಬಂದು ಬರ್ತವೆ, ಕೊಡಿ ಸಾರ್ ಎಲ್ಲಿದೆ. ಅವನು ಫೇಲ್, ಅಲ್ಲಿ ನಿಂತ್ಕೊಂಡು ವಿಜಿಲ್ ಹೊಡಿತಿರ್ತಾನೆ, ತಗೊಳ್ಳಿ ನೋಡಿ. ಗೊತ್ತಾಯ್ತು, ಇದೆಲ್ಲ ನನ್ನ ಟೀಮೇ ಅಂತ ಗೊತ್ತಾಯ್ತು. ಕಾನ್ಫಿಡೆನ್ಸ್, ಧೈರ್ಯ ಇಲ್ಲ, ಸಾಯ್ತವೆ. ದಯವಿಟ್ಟು ಮಕ್ಕಳನ್ನ ನೋಡಿ, ನಾನು ಬೀಚಿ ಕೈಲಾಸವನ್ನು ಓದೋದಕ್ಕೆ ಶುರು ಮಾಡಿದೆ. ಬೆಂಗಳೂರು ಜನ, ಕರ್ನಾಟಕ ಜನ ನಮ್ಮ ಕೈ ಹಿಡಿದ್ರು. ಇವತ್ತು ಎಷ್ಟು ಜನ ಇದ್ದಾರೆ ನಮ್ಮಿಂದ ನೋಡಿದ್ರ. ನಗೆ ಹಬ್ಬ, ಹಾಸ್ಯ ಸಂಜೆ. ಇವತ್ತು ನಗೆ ಹಬ್ಬ, ಹಾಸ್ಯ ಸಂಜೆಗಳು ಇಲ್ಲದೆ ಇರತಕ್ಕಂಥ ಕಾರ್ಯಕ್ರಮಗಳಿಲ್ಲ. ಎಲ್ಲಿಯ ವೈನ್ ಕಾನ್ಫರೆನ್ಸು, ಎಲ್ಲಿಯ ಹಾಸ್ಯ ಸಂಜೆ ಸ್ನೇಹಿತರೆ. ಹೇಗೆ ಪ್ರಾಣೇಶನ ಕರೆಸ್ಬೇಕು? ಇಂಥ ಮಳೆಯಲ್ಲೂ, ಇಂಥ ಜಿಟಿ ಮಳೆಯಲ್ಲೂ ನಿಂತು ಕೇಳ್ತಾ ಇದ್ದೀರಿ. ಕೂತ್ಕೊಳ್ಳೋದಕ್ಕೆ ಕೂಡ ವ್ಯವಸ್ಥೆ ಇಲ್ಲ, ನಿಂತು ಕೇಳ್ತಾ ಇದ್ದೀರಿ ಅಂದರೆ ಎಲ್ಲರ ಜೀವನದಲ್ಲೂ ಇಂಥ ಅವಕಾಶ ಬರುತ್ತೆ. ಆದರೆ ನೀವು ಛಲದಿಂದ ಎದ್ದು ನಿಲ್ಲಬೇಕಷ್ಟೇ. ಅಯ್ಯೋ ಮುಗೀತು ನಮ್ಮ ಲೈಫು ಅಂತ ಅನ್ಕೋಬಾರ್ದು. ಯಾವುದೇ ರಂಗದಲ್ಲಿರಲಿ 10 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಅದ್ಭುತವಾದಂಥ ಸಾಧನೆ ನಿಮ್ದಾಗುತ್ತೆ ಅಂತ ಹೇಳಿದ್ರೆ. ಈ ಫ್ಲೈಟ್ನಾಗ ಡ್ರಿಂಕ್ಸ್ ಕೊಡ್ತಾರೆ, ವಿಮಾನದಾಗ ಹೋದವ್ರಿಗೆ ಗೊತ್ತಿರ್ತೈತೆ. ಇಲ್ಲೇ ನಮ್ಮ ಹೆಚ್ಚಾಗಿ ಹೋಗೋದು ದುಬೈಗೆ ಜಾಸ್ತಿ ನಮ್ಮ ಮಂದಿ. ದುಬೈ, ಸಿಂಗಪುರ್ ಮತ್ತು ಅಮೇರಿಕಾ, ಲಂಡನ್ ಭಾಳ ದೂರ ಹಾಕವು. ಈಗ ನಾವು ಲಂಡನ್ಗೆ ಹೋಗ್ತಾ ಇದ್ವಲ್ಲ ಸ್ನೇಹಿತರೆ, 14 ತಾಸು ಕುಂದಿರ್ಬೇಕು ವಿಮಾನದಾಗ. 3 ತಾಸು ಇಲ್ಲಿಂದ ದೋಹಾಕ್ಕೆ, ದೋಹಾದಿಂದ 9.5 ತಾಸು ಆ ಕಡೆ ಮ್ಯಾಂಚೆಸ್ಟರ್ಗೆ. ಅಮೇರಿಕಕ್ಕೆ 22 ತಾಸು ಬೇಕ್ಯಾವ. 22 ತಾಸು ರೀ ಅಮೇರಿಕಕ್ಕೆ. ಈ ಭೂಮಿ ಆ ತುದಿ ಅಮೇರಿಕಾ. ಯಾಕಂದ್ರೆ ಇಲ್ಲಿ ರಾತ್ರಿದಾಗ ಅಲ್ಲಿ ಹಗಲಾಗಿರ್ತದೆ, ಅಲ್ಲಿ ಹಗಲಾದಾಗ ಇಲ್ಲಿ ರಾತ್ರಿ ಆಗಿರ್ತದೆ. 3 ದಿನ ನಮಗೆ ಉತ್ಸಾಹದಂಗೆ ಆಗಿರ್ತೀವಿ ನಾವು. ಯಾಕಂದ್ರೆ ಇಲ್ಲಿ ಮಕ್ಕಳ ಟೈಮ್ನಾಗ ಅಲ್ಲಿ ಕಾರ್ಯಕ್ರಮ ಕೊಡ್ಬೇಕ್ರಿ. ರಾತ್ರಿ ಆಗಿರ್ತೈತಿ, ನಮ್ಗೆ ರಾತ್ರಿ ಮಕ್ಕೊಂಡು ಅಭ್ಯಾಸ. ಅಲ್ಲಿ ಹಗಲು ಎದ್ದು ಓಡಾಡಿದ್ರೆ ಮನಿ ಎಲ್ಲ ತಿರುಗ್ತಿರ್ತಾವ. ವಿಮಾನದಾಗ ಹೋಗೋ ಮುಂದೆ ಡ್ರಿಂಕ್ಸ್ ಕೊಡ್ತಾರೆ, 1 ಪೆಗ್ಗು 2 ಪೆಗ್ಗು. ಅದ್ರಾಗ ಮತ್ತೆ ಬೇರೆ ಬೇರೆ. ಧಾರವಾಡದವ್ರಿಗೆ 2 ಪೆಗ್ಗು ಕೊಟ್ಟರು ಅಂದ್ರೆ ಅವ್ರ ಪುಸ್ತಕ ತೆಗೆದು ಓದ್ಕೊಂತ ಕುಂತು ಬಿಡ್ತಾರೆ, ಕಾವ್ಯ ಗಿವ ಬರ್ಕೊಂತ. ಭಾರಿ ಆದ. ಮೈಸೂರು ಕಡೆಯವರಿಗೆ 2 ಪೆಗ್ ಕೊಟ್ರಂದ್ರೆ ಅವು ಹೆಡ್ಫೋನ್ ಹಾಕ್ಕೊಂಡು ಯಾರ್ದೋ ಕವನ, ಭಾವಗೀತೆ, ಹಾಡು ಕೇಳ್ತಾವೆ. ಈ ಹುಬ್ಬಳ್ಳಿ ಹಾನಗಲ್ ಮಂದಿಗೆ 2 ಪೆಗ್ಗಿಗಿಂತ ಹೆಚ್ಚು ಕೊಡಂಗಲ್ಲ. ಯಾವ ಅಂತ ಕೇಳ್ತಾರೆ. ಹುಬ್ಬಳ್ಳಿ ಪ್ರಾಪರ್ ಸಿಟಿ, ಅಲ್ಲೇ ಹಾನಗಲ್ರಿ, 1 ಪೆಗ್. ನಾನಂದು ಯಾಕ್ರಿ, ಏನು ಎಲ್ಲ ಮೈಸೂರು, ಬೆಂಗಳೂರು, ಹೈದ್ರಾಬಾದ್ ಇವ್ರಿಗೆಲ್ಲ 3 4 ಪೆಗ್ ಕೊಡಾಕತ್ತೀರಿ, ಇವಕ್ಕೆ ಯಾಕೆ 2 ಪೆಗ್? ಅಲ್ರಿ ಅವರೆಲ್ಲ ಓದ್ಕೊಂತ ಕುಂತರು, ಕವನ ಓದಿದ್ರು, ಸಂಗೀತ ಕೇಳಕತ್ತಾರ. ಇವು ಏನೈತ್ರಿ, 2 ಪೆಗ್ ಕುಡ್ದುಗಳ ಪೈಲಟ್ ಇರ್ತಕ್ರಿ ನಾವು ಹೊಡಿತೀನಿ ಗಾಡಿ ಅಂತ. ಎಷ್ಟು ಸ್ಲೋ ಹೊಡಕತ್ತಾನ, ಬಂಡಿ ಹೊಡೆದಂಗೆ ಹೊಡಿತಾನೆ ಸೊಳೆ ಮಗ. ಬಾ ಹೊರಗೆ ನಾವು ಹೊಡಿತೀನಿ ಅಂತಾನ.
ಮಿನಿಮಮ್ ಸ್ಪೀಡ್ ವಿಮಾನದ 1000 ಇರ್ತೈತೆ ಅವ. 1000 ಕಿಲೋಮೀಟರ್ ಸ್ಪೀಡ್ ರೀ, ತಾಸಿಗೆ 1000 ಕಿಲೋಮೀಟ್ರು. ಗಾಬರಿ ಆಗಿಬಿಟ್ಟು ನಾನು ಕಾಕ್ಬಿಟ್ನೆ ನೋಡಿ. ಯಪ್ಪ, ಗೋಣ್ ಯಾರನ್ನ ಕಿಟಕಿಯಾಗ ಹೊರಗೆ ಹಾಕಿದ್ರಿ ನೀವು. ಎಲೆ ಅಡಿಕೆ ತಿನ್ನೋರು ಮಾತ್ರ ವಿಮಾನದಾಗ ಹೋಗ್ಬೇಡ್ರಪ್ಪ, ಉಗಳಾಕ ಕಿಟಕಿ ಇರಂಗಿಲ್ಲ ಅಲ್ಲಿ ಎಲ್ಲ ಸೀಲ್ ಇರ್ತೈತೆ. ಕಿಟಕಿ ಐತಿ ಅಂತ ಬಗ್ಗೆ ಗೋಣ ಹಾಕಿರ ಗೋಣ ಕತ್ತರಿಸೋಕತ್ ನೋಡ್ರಿ ಗಾಳಿಗೆ, ಮತ್ತೆ ಚಾಕುಕ್ಕಲ್ಲ ಕತ್ತಿಗಲ್ಲ, ಗಾಳಿಗೆ ಅಷ್ಟು ಏರ್ನಾಗ ಹೊಂಟಿರ್ತದೆ ಸ್ನೇಹಿತರೆ. ಏನು ವಿಮಾನ ಕೆಳಗೆ ನಿಂತ ನೋಡಾಕ ಚಂದವ, ಕುಂತ್ರ ಅಯ್ಯಯ್ಯ. ಅಮೇರಿಕಕ್ಕೆ ಮಾತ್ರ ಹೋಗ್ಬೋದು, ಸುಮ್ಮನೆ ಇಲ್ಲೇ ಡೆಲ್ಲಿ ಪಲ್ಲಿ ಹೋಗಿ ಬರೋ ತಾಸು. ಉದಾಸಿಯವ್ರಿಗೆ ಗೊತ್ತಿರುತ್ತೆ, ತಾಸೇ 2 ತಾಸು ಚಂದ ವಿಮಾನ. ಅಮೇರಿಕಕ್ಕೆ 22 ತಾಸು ಕುಂದ್ರಬೇಕು. ಇಷ್ಟ ಸೇರಿ ಅಲ್ಲೇನು ಆರಾಮಿರಂಗಿಲ್ಲ. ಇಷ್ಟ ಗೂಟಕ್ಕೆ ಬಡ್ದು ಹೆಣಕ್ಕೆ ಏನು ತ್ರಾಸ ಇರ್ತೈತೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ವಿಮಾನದಾಗ ಅಮೇರಿಕಕ್ಕೆ ಹೋಗ್ಬೇಕು. ಇಲ್ಲಿ ನೋಡ್ರಿ ಹಿಂದೆ ಉರಿತಿರ್ತೈತೆ ರೀ, ದೊಡ್ಡ ಲೆಕ್ಕದ ಬೆನ್ನು ಹಿಂದ ಮೈ ಕೈ. ಯಾವಾಗ ಇದು ನೆಲಕ್ಕೆ ಬಂದಿತ್ತಪ್ಪ, ನಮ್ಮ ಕಡೆಯವ್ರು ಕಥ ತೆಗೆದು ಬಿಡ್ರಿ ಹಾರಿಬಿಡ್ತೀನಿ ನಾನಂತ. ಮಿಕ್ಕಿ ಬಿಟ್ಟತ್ತಪ್ಪ ನನಗೆ, ಹಾರಿಬಿಡ್ತೀನಿ ಸಾಕಾಗ್ಬಿಟ್ಟು. ಇನ್ನೊಂದಾಗಲಿ ಅಮೇರಿಕಲ್ಲಿ ಏನು ತತ್ತಿ ಬಿಡ್ತಾವ. ಅದಕ್ಕಿಂತ ನಮ್ಮ ಯಾವ್ಯಾವು ಪುಷ್ಪಕ್ ಬಸ್ಸು, ರಾಜಹಂಸ ಬಸ್ಸು ಆನಂದಪ್ಪ. ಟ್ರೇನ್ ಅಂತೂ ಜಗತ್ತಿನಾಗ ಶ್ರೇಷ್ಠ ವಾಹನ. ಮಕ್ಕಂಡ್ರೆ ಕೇಳೋರಿಲ್ಲ, ಹುಚ್ಚು ಇದ್ರೆ ಕೇಳೋರಿಲ್ಲ ನಿಮ್ಗೆ. ಎಲ್ಲ ಅಲ್ಲೇ ಆನಂದ. ವಿಮಾನ ನೋಡೋಕೆ ಚಂದ, ಬಾಬಾ ಹಾರ್ತೈತೆ ಅದ್ಭುತ. ಎಷ್ಟು ಮಂದಿ ಕುಂತಿರ್ತಾರೆ, 750 ಮಂದಿ ಬೋಯಿಂಗ್ ವಿಮಾನ ಅಂತಿರ್ತಾವೆ. ಮ್ಯಾಗ 350, ಕೆಳಗೆ 350 ಕುಂದಿರ್ತಾರೆ. ಲಾಂಗ್ ಬೋಯಿಂಗ್ ಬಸ್, ಏರ್ ಬಸ್ ಅಂತಾರೆ ಅವು ಅಮೇರಿಕಾ ಇಂಗ್ಲೆಂಡಿಗೆ ಮಾತ್ರ. ಇಲ್ಲಿ ಅನೇಕ ಜನ ದುಬೈ ಸಿಂಗ್ಪುರ್ಗೆ ಹೋಗಿ ಬಂದಿರ್ತೀರಿ, ಒಳ್ಳೆಯ ಅನುಭವ. ಪಾಯ್ಕೇನಿ ನಾವು ಬೈಲಾಕ ಕುಂತ್ಸುಳ ಮಕ್ಕಳು, ನಾವು ಬಕೆಟ್ನ ನೀರು ತುಂಬ್ಕೊಂಡೋಗಿ 5 ಎಕರೆ ಹೊಲ್ದಾಗ ಕುಂತು ಬಿಟ್ಟಿರ್ತೀವಿ. ಎದಕ್ಕೆ ಬಂದೀವಿ ಅನ್ನೋದ ಮರ್ತು ಬಿಟ್ಟಿರ್ತೀವಿ ನಾವು. ಅಲ್ಲಿ ಪೈಕೇನು ಎಷ್ಟು ಇರ್ತೈತೆ ರೀ, ಇಷ್ಟೇ ಈ ಪೊಡಿಯ ಮೈತಲ್ಲಿ ಇಷ್ಟ. ನಾವೆಲ್ಲ ಹಿಂಗೆ ಹೋಗಿಬಿಟ್ವಿ, ಜೋಶಿ ಕೈಲಾಗ್ಲಿಲ್ಲ ರೀ, ಹಿಂಗೆ ಹೋದತ್ತ, ಹಿಂಗೆ ಹೋಗಿ ಅಲ್ಲಿ ಒಳ್ಳೆ ಕುಂತ ಇಟರಿ ಏನೇನೇನೇನಿಲ್ಲ. ಯಪ್ಪ ಮೈ ತೆರಿತಿರ್ತೈತಿ, ಗಾಡಿ ತೆರಿತಿರ್ತೈತೆ. ಕುಂತ್ರ ಬಾಗ್ಲ ಹಾಕೋದೊಂದು ಸಿಸ್ಟಮ್ ಐತ್ರಿ ವಿಮಾನದಾಗ. ಅಲ್ಲಿ ಒಂದು ಲಾಕ್ ಇರ್ತೈತಿ, ನೀವು ಅದನ್ನು ಹಿಂಗೆ ಸರಿಸಿದ್ರಿ ಅಂದ್ರೆ ಹೊರಗೆ ಆಕ್ಯುಪೈಡ್ ಅಂತ ಬರ್ತೈತೆ, ಅಂದ್ರೆ ಒಳಗದಾರ. ನಮಗೆ ಗೊತ್ತೇ ಇಲ್ಲ ಅದು, ಚಿಲಕ ಹಾಕಕ್ಕೆ ಬರವಲ್ತು ನಮಗೆ. ಏನು ಮಾಡ್ಬೇಕು, ಎಲ್ಲಿದ್ದು ಚಿಲಕ ಗೊತ್ತಾಗವಲ್ತು ನಮಗೆ. ಹಿಂಗೆ ಸರಿಸಾಕೈತೆ ನಮಗೆ ಗೊತ್ತಿಲ್ಲ, ಹೊಸ್ತಾಗಿ ಫಸ್ಟ್ ಟೈಮ್ ಹೋದಾಗ. ಏನು ಐಡಿಯಾ ಮಾಡ್ಬೇಕು, ಕುಂದ್ರದು ಹಿಂಗೆ ಕಮೋಡ್ ಅಂತಿರ್ತಾವಲ್ಲ, ಹಿಂಗೆ ಕುಂದ್ರವು. ಅದ್ರ ಮ್ಯಾಗ ಕುಂತು ಬಾಗಿಲಿಗೆ ಜಿಟಿಗ್ಗಾಲ ಕೊಟ್ಟಿವಿ ನಾವು. ಹಿಂಗೆ ಗೊತ್ತೇ ಇಲ್ಲ, ಹೊರಗರ ಖಾಲಿ ಐತೆ ಅಂತ ತೋರ್ಸಕೈತೈತೆ, ಬಾಗ್ಲರ ಬರವಲ್ತು. ಕ್ಯೂವ ನಿಂತಿದ್ರಿ ಅದ್ರ ಮುಂದೆ ಮಂದಿ. ಬ್ಯಾಡ ಹೋಗು, ಅಯ್ಯೋ ಡೋರ್ ಏನೋ ಹೋಗಿದೆ, ಡೋರ್ ಏನೋ ಹೋಗಿದೆ, ಡೋರ್ ಏನು ತಲೆ ಕೆಟ್ಟು ಹೋದ್ರಿ. ದಬ್ಬಕತ್ತಾರ, ನಾನು ಕಾಲು ಒತ್ತಕತ್ತೀನಿ ಕಡಿಗೆ. ಮತ್ತೆ ಏನು ಪದ್ಧತಿ ಐತಿಲ್ಲ ಅಂದೆ. ಓ ಸಂಬಡಿ ಇಸ್ ದೇರ್, ಸಂಬಡಿ ಇಸ್ ದೇರ್. ಅವ್ರೇನು ತಿಳ್ಕೊಂಬಿಟ್ರಿ, ಅವನ 3 ಚೋಗಿ ಕಾಲು ಜಿಟಿಗಾಲು ಕೊಟ್ಟು ಒಳಗೆ ಪಿಟ್ಸ್ ಬಂದು ಬಿದ್ದಾನಂತ ತಿಳ್ಕೊಂಬಿಟ್ರಿ. ಕಡಿಗೆ ಬಾಗ್ಲ ತಕ್ಕೊಂಬಂದೆ ನೋಡಿ ಹೊರಗೆ. ಏಸು ಮಂದಿ ಫೋಟೋ ತಕ್ಕೊಬೇಡ್ರಿ ನಂದು. ಅದಕ್ಕೆ ನಮ್ಮ ಊರು ನಮ್ಮ ಸಿಟಿ ಬಸ್ಸ ಚಂದವ, ಆನಂದ. ಬರೀ ನೋಡ್ಬೇಕು ಕೇಳ್ಬೇಕಾಗ್ಲಿ. ಬಹಳ ಅನುಭವಿಸ್ವಿ ತಾಯಂದ್ರ ಸ್ನೇಹಿತರೆ. ದೇಶ ವಿದೇಶ ಊರೂರು ತಿರುಗಿ ಬಂದ್ರೆ ಅಷ್ಟೇ ಹೊರತು ಸುಖ ಇಲ್ಲ, ಸಂತೋಷ ಇಲ್ಲ, ಹಾಸ್ಯ ಐತಿ. ಈಗ ಹೇಳೋ ಮುಂದೆ ಹಾಸ್ಯ, ಅನುಭವಿಸೋ ಮುಂದೆವ. 22 ತಾಸು ವಿಮಾನದಾಗ ಕುಂತಾಗ ಭೂಮಿಗೆ ಬರ್ತೀವಲ್ಲ ಅನಿಸ್ಬಿಟ್ಟಿತ್ತು ನಾವು.